ಅಂದರೆ ಸ್ನೇಹಿತರೆ ಲೆವೆಲ್ 1 ಏನು ಅಂತಂದು ಹೇಳಿದ್ರೆ, ಸೊ ಲೆವೆಲ್ 1 ನೀವು ಇಲ್ಲಿದ್ದೀರಾ ಅಂತಂದು ಹೇಳಿದ್ರೆ ನೋಡಿ ಅರ್ಥ ಮಾಡಿಸ್ತೀನಿ. ಒಂದು ಹೆಜ್ಜೆ ಹಿಂದಕ್ಕೆ ತೊಗೊಂಡು ಹೋಗ್ತೀನಿ ನಾನು ನಿಮಗೆ, ಓಕೆ, ಮತ್ತೆ ಮುಂದಕ್ಕೆ ತೊಗೊಂಬರ್ತೀನಿ. ಇದು ಲೆವೆಲ್ 1, ಓಕೆ. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ನಿಮಗೆ ನೀವು ಎಲ್ಲಿದ್ರೆ ಅಲ್ಲಿಗೆ ತಂದು ನಿಲ್ಲಿಸ್ತೀನಿ. ಬಟ್ ಏನಂದರೆ ತೊಳೆದು ನಿಲ್ಲಿಸ್ತೀನಿ. ಅರ್ಥ ಆಯ್ತಾ? ಹಾಂ, ಹೌದು. ಲೆವೆಲ್ 2 ಏನಂದರೆ ಹಿಂಗೆ ತೊಗೊಂಡು ಹೋಗ್ತೀನಿ, ಇಲ್ಲಿಗೆ ತೊಗೊಂಬರ್ತೀನಿ. ಅದಕ್ಕೆ ಇಲ್ಲಿ ದೀಕ್ಷೆ ಕೊಟ್ಬಿಡ್ತೀನಿ, ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ. ಎರಡೇ ಇರೋದು ಕ್ಲಾಸ್ ಇದರಲ್ಲಿ. ಅದಕ್ಕೆ ಈ ಡೈಲಾಗ್ ಅರ್ಥ ಮಾಡ್ಕೊಳ್ಳಿ. ಇದು ಹೊಸ ಡೈಲಾಗ್, ಯಾರೂ ಬರೆದಿಲ್ಲ, ಯಾರೂ ಹೇಳಿಲ್ಲ, ನಾನೇ ಬರೆದಿರೋದು, ನಾನೇ ಹೇಳಿರೋದು. ಲೆವೆಲ್ 2 ಅಷ್ಟೇ ಮುಗೀತಾ? ಇಷ್ಟ ಜೀವನದಲ್ಲಿ ಏನೂ ಇಲ್ವಾ ಕಲಿಯೋದು? ಇಲ್ಲ. ಜೀವನದಲ್ಲಿ ಏನಾದರೂ ಅಪ್ಡೇಟ್ಗಳಿದ್ದರೆ ಕಲಿಬೋದಾಗಿರುತ್ತೆ. ಅಂದರೆ ಹೊಸ ಮೊಬೈಲ್ ಬಂತು ಕಲಿಬೇಕಾಗಿರುತ್ತೆ, ಹೊಸ ಟಿ ವಿ ಬಂತು ಕಲಿಬೇಕಾಗಿರುತ್ತೆ. ಬಟ್ ಜೀವನ ಅನ್ನೋದನ್ನು ಪದೇ ಪದೇ ಕಲಿಯೋ ಅವಶ್ಯಕತೆ ಇಲ್ಲ. ನಾನು ಕೆಲವೊಂದನ್ನು ಅಪೋಸ್ ಮಾಡ್ತೀನಿ. ಏನು ಅಂತಂದರೆ, ಜೀವನ ಅಂತಂದರೆ ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ. ಕೇಳಿದ್ದೀರಾ? ಯಾರು ಕೇಳಿಲ್ಲ ಸರ್? ಕರೆಕ್ಟ್ ನಾನು ಹೇಳ್ತೀನಲ್ಲ. ಈಗ ನೀವು ಕರೆಕ್ಟ್ ಅಂದ್ರಲ್ಲ, ನೀವೇ ಉತ್ತರ ಕೊಡಿ. ಇಂಜಿನಿಯರಿಂಗ್ ಅಂತಂದು ಹೇಳಿದ್ರೆ ಸಾಯೋವರೆಗೂ ಕಲಿಯೋದಿರುತ್ತೆ, ಕರೆಕ್ಟ್? ಅಲ್ಲ, ಕಲಿಯೋದಲ್ಲ ಸರ್. ಇಂಜಿನಿಯರಿಂಗ್ ಮಾಡೋಕ್ಕೆ ಜೀವನ ಪರ್ಯಂತ ಕಲಿಯೋದಿರುತ್ತಾ? 4 ವರ್ಷ ನೆಟ್ಟಿಗೆ ಓದ್ಬಿಟ್ರೆ ಜೀವನ ಪರ್ಯಂತ ಕಲಿಯೋದಿರಲ್ಲ. ಎಸ್ ಆರ್ ನೋ? ಎಸ್, ಅಕ್ಸೆಪ್ಟ್. ಎಸ್, ಕರೆಕ್ಟ್, ಹೌದಾ? 4 ವರ್ಷ ನೆಟ್ಟಿಗೆ ಕಲೀಲಿಲ್ಲ ಅಂತಂದು ಹೇಳಿದ್ರೆ ಜೀವನ ಪರ್ಯಂತ ಕಲಿಯೋದಿರುತ್ತೆ. ಎಸ್, ಅರ್ಥ ಆಯ್ತಾ? ಸೊ ಇದೇ ನಮ್ಮ ಲೈಫಲ್ಲಿ ಆಗಿರೋದು. ನಾವೇನು ಕಲಿಬೇಕಲ್ಲ, ಲೆವೆಲ್ 1 ಲೆವೆಲ್ 2 ಕಲ್ತು ಬಿಟ್ರೆ ಜೀವನ ಪರ್ಯಂತ ಕಲಿಯೋದಿಲ್ಲ. ಇಲ್ಲಿ ನೆಟ್ಟಿಗೆ ಕಲೀಲಿಲ್ಲ ಅಂದರೆ ಜೀವನ ಪರ್ಯಂತ ಕಲಿಯೋದಿದೆ. ಯಾರು ಬೇಡ ಅಂತ ಮಾಡಿ. ನೀವು ಗಾಟ್ ಮೈ ಪಾಯಿಂಟ್? ಇಷ್ಟ ನಾನು ನಿಮಗೆ ಅರ್ಥ ಮಾಡ್ಸೋಕೆ ಹೋಗ್ತಿರೋದು. ಸೊ ಜೀವನ ಪರ್ಯಂತ ಕಲಿಬೇಕು ಅನ್ನೋದಿಲ್ಲ ಸ್ನೇಹಿತರೆ. ಇವತ್ತು ನಾನು ಯಾವುದೇ ಯೂಟ್ಯೂಬ್ ಏನು ನೋಡಲ್ಲ. ಯಾವ್ದಾರು ಚೆನ್ನಾಗಿ ಅನಿಸಿರೋದಿದ್ರೆ ಸೀನ್ರಿ ಗಿನ್ರಿ, ಹಾಡು ಗೀಡು, ಕಾಮಿಡಿ ಗಿಮಿಡಿ ಅಂತ ನೋಡ್ತೀನಿ. ವಿದ್ಯೆ ನೋಡೋದಿಲ್ಲ ನಾನು, ವಿದ್ಯೆ ಕಲಿಯಲ್ಲ. ಯಾವ ಗುರುಜಿ ಹತ್ರನೂ ಹೋಗಲ್ಲ, ಯಾವ ದೇವಸ್ಥಾನದಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳೋದಿಲ್ಲ, ಯಾವ ಗುರುಗೂ ರಿಕ್ವೆಸ್ಟ್ ಮಾಡ್ಕೊಳೋದಿಲ್ಲ, ಎಲ್ಲೂ ಹೋಗಲ್ಲ. ಐ ರೆಸ್ಪೆಕ್ಟ್ ಎವ್ರಿಬಡಿ. ನನ್ನ ಧರ್ಮ, ನನ್ನ ಜಾತಿ ಏನು ಹೇಳುತ್ತೋ ಅದನ್ನೆಲ್ಲ ಮಾಡ್ತೀನಿ ನಾನು. ನನ್ನ ದೇವ್ರು ಏನು ಹೇಳಿದ್ರೆ ಎಲ್ಲ ಮಾಡ್ತೀನಿ ನಾನು. ನನಗೆ ಯಾರ್ಯಾರು ಚೆನ್ನಾಗಿ ಅನ್ನಿಸ್ತಾರೋ ಅವ್ರಿಗೆಲ್ಲ ಕಾಲಿಗೆ ಬೀಳ್ತೀನಿ, ನಮಸ್ಕಾರ ಮಾಡ್ತೀನಿ, ಎಲ್ಲ ಗುರುಗಳು ಅಂತ ಅಕ್ಸೆಪ್ಟ್ ಮಾಡ್ಕೊತೀನಿ. ಬಟ್ ನನ್ನ ಕಲ್ತಿರೋ ಈ ಗ್ರಿಫಿನ್ಸ್ ವಿದ್ಯೆನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ನಾನೇ ಗ್ರೇಟು, ನನಗಿದು ಇದೆ, ಇಟ್ಸ್ ಎನಫ್ ಅಂತ. ಈಗ ನೀವು ಅಪ್ಪ ಅಮ್ಮಗೆ ಬಿಟ್ಟು ಬೇರೆಯವ್ರಿಗೆ ಅಪ್ಪ ಅಮ್ಮ ಅನ್ನೋಕ್ಕಾಗಲ್ಲಲ್ಲ. ಅಕಸ್ಮಾತ್ ಅಂದ್ರೂ ಜನ ಕನ್ಫ್ಯೂಸ್ ಆಗ್ತಾರೆ. ಹೌದು. ಸೊ ಹಾಗೆ ಇದು ನಿಮ್ಮ ಅಪ್ಪ ಅಮ್ಮ ಇದ್ದಂಗೆ ಗ್ರಿಫಿನ್ಸ್ ವಿದ್ಯೆ, ನಿಮಗಿದು ಶಾಶ್ವತ. ಇನ್ನೇನು ಕಲಿಯೋಂಥ ಅವಶ್ಯಕತೆ ಇಲ್ಲ. ಏನು ಕಲಿಬಾರ್ದು ಅಂತಲೇ ನಾನು ಲೆವೆಲ್ 2 ಪುಲಿ ಸ್ಟಾಪ್ ಇಟ್ಬಿಟ್ಟಿದ್ದೀನಿ. ಕಮ ಇಲ್ಲ ನನ್ನರಲ್ಲಿ, ಡೈರೆಕ್ಟ್ ಪುಲಿ ಸ್ಟಾಪೇ ಬಂದುಬಿಡುತ್ತೆ. ಪುಲಿ ಸ್ಟಾಪ್ ಇದೆ. ಎಲ್ಲರೂ ಯಾರೇ ಏನೇ ಕಲಿಸ್ಕೊಟ್ರೇನೋ ಕಮ ಹಾಕಿ ಕಲಿಸ್ಕೊಡ್ತಾರೆ. ನಂದ್ರಲ್ಲಿ ಕಮ ಅನ್ನೋದು ತೆಗೆದುಬಿಟ್ಟಿದ್ದೀನಿ. ಓನ್ಲಿ ಪುಲಿ ಸ್ಟಾಪ್, ಡೈರೆಕ್ಟ್ ಪುಲಿ ಸ್ಟಾಪ್. ಸರ್ ನಾನು ಇಷ್ಟು ಕಲ್ತಿದ್ದೀನಿ, ಐ ಆಮ್ ಹ್ಯಾಪಿ, ನೆಕ್ಸ್ಟ್. ಯಾಕಂದರೆ ಈ ಲೆವೆಲ್ 1 ಲೆವೆಲ್ 2 ಅಲ್ಲಿ ಎಲ್ಲ ಅಡಗಿದೆ. ಓಕೆ, ಎಲ್ಲ ಅಡಗಿದೆ. ನಿಮ್ಮ ಹೆಲ್ತ್ ಹೀಲ್ ಮಾಡ್ಕೋಬೋದು, ಓಕೆ, ನಿಮ್ಮ ಲೈಫ್ ಹೀಲಿಂಗ್ ಮಾಡ್ಕೋಬೋದು, ನಿಮ್ಮ ಬಿಸ್ನೆಸ್ ಹೀಲಿಂಗ್ ಮಾಡ್ಕೋಬೋದು, ನಿಮ್ಮ ಫ್ಯಾಮಿಲಿನ ನಿಮ್ಮ ಕಂಟ್ರೋಲಲ್ಲಿ, ಐ ಮೀನ್ ಹ್ಯಾಪಿಯಾಗಿರೋಂಗೆ ಇಡ್ಕೋಬೋದು, ನಿಮ್ಮ ಬಿಸ್ನೆಸ್ಸನ್ನು ಟಾಪ್ ಲೆವೆಲಿಗೆ ತೊಗೊಂಡೋಗ್ಬೋದು, ಸಮಾಜ ನಿಮ್ಮ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ಕೋಬೋದು. ಇವೆಲ್ಲವನ್ನು ಇಟ್ಬಿಟ್ಟಿದ್ದೀನಿ ನಾನು. ಇನ್ನೇನು ಬೇಕು ಹೇಳಿ? ಅದಕ್ಕೂ ಜಾಸ್ತಿ ಏನು ಬೇಕು ಹೇಳಿ? ಇನ್ನೇನು ನಿಂಗೆ ದೇವರಾಗಿ ನಿಮಗೇನು ಮಂಗಳಾರತಿ ಆಗಬೇಕಾ? ಅಭಿಷೇಕ ಬೇಕಾ? ಅದೇನು ಎಕ್ಸ್ಪೆಕ್ಟ್ ಇಲ್ಲಲ್ಲ. ಹಾಂ, ಮತ್ತು ಅದು ಇಟ್ಟಿಲ್ಲ ಇದರೊಳಗೆ. ಸರ್ ನಾನು ಬಂದು ಮಂಗಳಾರತಿ ಮಾಡಲಿ, ಅಭಿಷೇಕ ಮಾಡಲಿ ಅಂತ ಗೆಟಿಂಗ್ ಅದೊಂದು ಬಿಟ್ಟು ಎಲ್ಲ ಇದೆ. ಇವ್ರಿಗೆ ಕಷ್ಟ ಆಗ್ಬಿಡುತ್ತೆ ಅದೆಲ್ಲ ಗೆಟಿಂಗ್. ಏನಂದ್ರೆ ಮಂಗಳಾರತಿ ಮಾಡ್ತಾರೆ, ಜಾಗೃತಿ ಬರ್ಸ್ಕೊಂಡು ಯಾವುದೋ ರೋಬೋ ಏನೋ ಮಾಡ್ತಾ ಇದೆ. ನಮ್ಮ ಟೈಮ್ ಕತ್ರಿ ಬಿಡ್ತಾರಪ್ಪ ಅಂತ ಕಾಮೆಂಟ್ ಕಳಿಸಿದ್ದೆ. ಹಾಂ, ಕರೆಕ್ಟ್. ಅದು ಮಷಿನ್ ಬಂದಿತ್ತಲ್ಲ. ಗುಡ್. ಸೊ ಅದಕ್ಕೆ ನಾನು ಕಂಪ್ಲೀಟ್ ಪ್ಯಾಕ್ ಮಾಡಿದ್ದೀನಿ. ಸೊ ನೀವು ಹೆಂಗಿರಬೇಕು ಅಂತಂದು ಹೇಳಿದ್ರೆ ಆ ಷರತ್ತು ಇದನ್ನೆಲ್ಲ ಮುಗೀತು, ನನ್ನ ಲೈಫು ಇನ್ನೇನು ಟೆನ್ಷನ್ ಇಲ್ಲ ಅನ್ನೋ ಥರ ನೀವು ಇರಲಿ. ನನ್ನ ಕೈಲಿ ಗ್ರಿಫಿನ್ಸ್ ವಿದ್ಯೆ ಇದೆಯಲ್ಲ, ಗುರುಕುಲ ಇದೆಯಲ್ಲ, ನನಗೆ ಟೆನ್ಷನ್ ಇಲ್ಲ. ಈಗ ಏನಿದ್ರು ನೀವು ಅಂತ, ಈಗ ನೀವು ಡ್ರೈವರ್ ಬಸ್ ಹತ್ತಿದ ಮೇಲೆ ಏನು ಮಾಡ್ತೀರಾ? ನನ್ನ ಜೀವನ ನಿನ್ಗೆ ಯಾಕೆ ಕೊಟ್ಟಿನಪ್ಪ, ಊರು ತಲುಪಿಸೋ, ಹೌದಲ್ಲ? ಈ ಊರು ಬರೋರ್ಗು ಬಾಯಿ ಮುಚ್ಕೊಂಡು ಕುತ್ಕೊಂಡಿರ್ತೀರ, ಹೌದಾ? ಅವ್ನಿಗೆ ಹೋಗ್ಬಿಟ್ಟಾಗ್ಲಲ್ಲ, ಸರ್ ಬಸ್ ಹೊಡೆಗೆ ಬರುತ್ತಾ ನಿಮಗೆ ಅಂದ್ರೆ ಅವ್ನು ಏನು ಮಾಡ್ತಾರೆ, ಬಸ್ ಸೈಡಿಗೆ ಹಾಕಿ ಬ್ರೇಕ್ ಹಾಕ್ತಾನೆ, ನನ್ನ ಮಗನ ಮತ್ತೆ ಇಳಿ ನೀನು ಅಂದಾರೆ, ನನಗೆ ಹೊಡೆಯಕ್ಕೆ ಬಿಡು ಅಂದಾನೆ. ಎಸ್ ಸರ್. ಸೊ ಇನ್ನೇನು ನನ್ನ ಬಸ್ ಹತ್ತಿದ್ರೆ ಗುರುಕುಲದ ಅಂತಂದರೆ ನಿಮ್ಮ ಜರ್ನಿ ತಲುಪಿಸೋದು ನಂದು. ನೀವು ಗಾಂಚಲಿಗಳು ಮಾಡ್ಕೊತ, ನಕರಗಳು ಮಾಡ್ಕೊತ, ಕಿರಿಕಿರಿ ಮಾಡ್ಕೊತ, ನಿಮ್ಮ ತಲೆಗೆ ನೀವೇ ಹುಳ ಬಿಡ್ಕೊಂಡು, ನಿಮ್ಮ ತಲೆ ನೀವೇ ಹಾಳು ಮಾಡ್ಕೊಂಡು ಹೊಲಸು ಮಾಡ್ಕೊಂಡ್ರೆ ಅದಕ್ಕೆ ಶರತ್ ಜವಾಬ್ದಾರನಲ್ಲ. ಅಲ್ಲ ಮೇಡಮ್? ಕರೆಕ್ಟ್ ಹೇಳ್ದ ನೋಡ್ರಿ. ಹೇಳಿ. ಸೊ ಗುಡ್. ಸೊ ನಗೋರಿಗೆ ನಗ್ಬೋದು, ನಗ್ಲಿಲ್ದವ್ರು ನಗ್ಲಿಲ್ದಂಗೆ ಇರ್ಬೋದು. ಯಾಕಂದರೆ ಇದು ಕಡ್ಡಾಯ ಅಲ್ಲ. ಸೊ ಖುಷಿಯಾಗಿರ್ರಿ, ನಕ್ಕಂತ ಇರ್ರಿ.
ಓಕೆ ನಾನು ಹೇಳಿದೆ ಪವರ್ ಆಫ್ ಸ್ಪೋಕನ್ ವರ್ಡ್ ಸ್ಟಾರ್ಟ್ ಫ್ರಮ್ ಸ್ಮೈಲ್. ಓಕೆ ಸೊ ಸ್ಮೈಲ್ ಭಾಳ ಮುಖ್ಯ ಎಲ್ಲರಿಗೂ. ನಿಮ್ದೆಲ್ಲ ನಗು ಮುಖ ಇರಬೇಕು. ಓಕೆ ನಿದ್ದೆ ಗಿದ್ದೆ ಇರೋಂಗಿಲ್ಲ ಯಾರಿಗೂ. ಕ್ಲಿಯರ್? ಹಾಂ. ಸೊ ಇಲ್ಲಿ ವಿಷಯಕ್ಕೆ ಬರ್ತೀನಿ. ಈಗ ಬಿಸ್ನೆಸ್ ಅಥವಾ ಲೈಫ್ ಅಂತ ಬಂದರೆ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಓಕೆ ಸೊ ನಮಗೆ ಲಕ್ಲಿಂದನೋ ಹಾರ್ಡ್ ವರ್ಕ್ಲಿಂದನೋ ಅಂತ ಭಾಳ ಜನ ಕನ್ಫ್ಯೂಸ್ ಇರುತ್ತೆ. ಭಾಳ ಜನ ಮಾತಾಡ್ತಾರೆ, ಕೇಳಿದ್ದೀರಾ? ಲಕ್ ಇಲ್ಲ ಬಿಡ್ರಿ ನಮಗೆ, ನಾವೇನೇ ಮಾಡೋಕ್ಕೆ ಹೋಗ್ತೀವಿ ಲಕ್ ಬರಲ್ಲ. ಓಕೆ ಒಂದು ಲಕ್ ಅಟ್ರಾಕ್ಟ್ ಮಾಡೋದಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ. ಒಳ್ಳೆ ಮಾತಾಡಿ, ಒಳ್ಳೆ ಥಿಂಕಿಂಗ್ ಮಾಡಿ, ಮನುಷ್ಯರಲ್ಲಿ ಒಳ್ಳೆದನ್ನು ನೋಡಿ. ಹೌದಲ್ಲ? ನಿಮಗೆ ಲಕ್ ಅಟ್ರಾಕ್ಟ್ ಆಗುತ್ತೆ, ಅವ್ರು ಬ್ಲೆಸ್ಸಿಂಗ್ ಮಾಡ್ತಾರೆ, ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ನೀವು ಅನ್ಕೊಂಡಿದ್ದು ಆಗುತ್ತೆ. ಕಾನ್ಸೆಪ್ಟ್ ಗೊತ್ತಾಯ್ತಾ? ಈಸಿ ಇದೆ ಕಾನ್ಸೆಪ್ಟು. ಎರಡನೇದು ಹೇಳ್ದೆ ಅಪ್ರಿಷಿಯೇಟ್ ಮಾಡ್ತಾರೆ, ಅವೆಲ್ಲ ಹೇಳಿದೆ ಕಡೆ. ಸೊ ಲಕ್ ಬೇಕು, ನಾನು ಹೇಳ್ತೀನಲ್ಲ 1% ಲಕ್ ಬೇಕು ಸ್ನೇಹಿತರೆ, ಬಟ್ 99% ಎಫರ್ಟು ಕೂಡ ಬೇಕಾಗತ್ತೆ. ಸೊ ಯಾಕೆ ನಾವು ಉದ್ಧಾರ ಆಗಲ್ಲ ಅಂತಂದ್ರೆ, ಸೊ ಇದು ಹಾಕ್ತಾ ಇರ್ತಾರೆ, ಇದು ಇರೋದಿಲ್ಲ ಅವ್ರ ಹತ್ರ. ಈಗ ಸರ್ದೆ ತೊಗೊಳ್ಳೋಣ, ಶಿವ ಸರ್ದೆ. ಓಕೆ ಸೊ ಇದು ಹಾಕ್ತಾ ಇದ್ದಾರೆ, ಇದು ಇರೋಲ್ಲ. ನಂದೇ ತೊಗೊಳ್ಳಿ, ನನ್ನ ಹತ್ರನೇ ಏನಾಗಿತ್ತು, ಇದು ಹಾಕ್ತಾ ಇದ್ದೆ ನಾನು, ಇದು ಇರಲಿಲ್ಲ ನನ್ನ ಹತ್ರ. ಎಂಎಲ್ಎಂ ಇಂಡಸ್ಟ್ರಿಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ 5 ವರ್ಷಗಳ ಹಿಂದೆ ನೇರ ಮಾರುಕಟ್ಟೆ ಅಥವಾ ನೆಟ್ವರ್ಕರ್ಸ್ ದಿನವನ್ನು ಆಚರಿಸಲಾಯಿತು. ಎಂಎಲ್ಎಂ ಶರತ್ ಅವರು 5 ವರ್ಷಗಳ ಹಿಂದೆ ಆರಂಭಿಸಿದ ನೇರ ಮಾರುಕಟ್ಟೆ ದಿನ ಇಂದು ವಿಶ್ವದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ನೆಟ್ವರ್ಕ್ಸ್ ಗಳಿಗೆ ಒಂದು ದಿನ ಇರಬೇಕೆಂದು ಇವರ ಕನಸಾಗಿತ್ತು. ಇದೀಗ ಅದನ್ನು ನನಸು ಮಾಡಲಾಗಿದೆ. ಇನ್ನು ನೆಟ್ವರ್ಕರ್ಸ್ಗೆ ಶಿಕ್ಷಣ ನೀಡುವುದು ಸರ್ಕಾರದಿಂದ ಸವಲತ್ತುಗಳು ದೊರಕುವಂತೆ ಮಾಡುವ ನಿಟ್ಟಿನಲ್ಲಿ ಹೋರಾಟ ನಡೆಸುತ್ತಿದ್ದಾರೆ. ನೇರ ಮಾರುಕಟ್ಟೆಯಲ್ಲಿ ಪಿಜಿ ಡಿಪ್ಲೊಮಾ ಮಾಡಿರುವಂತಹ ಇವರು ಆಸಕ್ತರಿಗೆ ನೇರ ಮಾರುಕಟ್ಟೆಯ ಕುರಿತು ಅಗತ್ಯ ತರಬೇತಿಯನ್ನು ನೀಡುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಈವರೆಗೆ ಬರೋಬ್ಬರಿ 17 ವರ್ಷಗಳ ಅನುಭವ ಇದೆ. ನೇರ ಮಾರುಕಟ್ಟೆಯಲ್ಲಿ ತಮ್ಮ ಜೀವನ ರೂಪಿಸಿಕೊಳ್ಳಲು ಬಯಸುವ ಹಲವರಿಗೆ ಇವರು ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಇವರು ಕನ್ನಡದಲ್ಲಿ ಯೂಟ್ಯೂಬ್ ಮುಖಾಂತರ ಹೆಚ್ಚು ವಿಡಿಯೋಗಳನ್ನು ಮಾಡಿ ಜನಪ್ರಿಯತೆಯನ್ನು ಕೂಡ ಪಡೆದಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅವರು ಮಾತಾಡಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ ಎಂಎಲ್ಎಂ ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೆ ಪರ್ಸನಲ್ ಟಚ್. ಲವ್ ಯು, ಟೇಕ್ ಕೇರ್, ಬೈ.